ಪ್ರಹ್ಲಾದ್ ಜೋಶಿ ಬದಲಿಸುವಂತೆ ಮಠಾಧೀಶರ ಆಗ್ರಹ. ನೂರ 25 ಮಠಾಧೀಶರಿಂದ ಒಮ್ಮತದ ಅಭಿಪ್ರಾಯ. ಪ್ರಹ್ಲಾದ್ ಜೋಶಿ ಬದಲಿಸುವಂತೆ 31ರವರೆಗೆ ಗಡುವು ನೀಡಿದ ದಿಂಗಾಲೇಶ್ವರ ಮಹಾಶ್ರೀಗಳು. ಮಠಾಧೀರ್ಯಾಕೆ ರಾಜಕೀಯಕ್ಕೆ ಬರಕೂಡದು, ದಿಂಗಾಲೇಶ್ವರ ಮಹಾಶ್ರೀಗಳು. ದಿನಾಂಕ 2ರಂದು ಅಂತಿಮ ನಿರ್ಧಾರ ಪ್ರಕಟಿಸಲಿರುವ ದಿಂಗಾಲೇಶ್ವರ ಮಹಾಶ್ರೀಗಳು. ಪಾದಪೂಜೆಗೆಂದು ಕರೆದು ರಾಜಕೀಯವಾಗಿ ಬಳಸಿಕೊಂಡಿದ್ದಕ್ಕೆ ಬೇಸರಗೊಂಡ 3000 ಮಠದ ಶ್ರೀಗಳು. ಬಹುಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ಕಡೆಗಣಿಸುತ್ತಿರುವ ರಾಜಕೀಯ ಪಕ್ಷಗಳ ಬಗ್ಗೆ ಬೇಸರಗೊಂಡ ಮಠಾಧೀಶರು. ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ನಿಲ್ತಾರ್ರಿ, ಅವ್ರು ಕೇಂದ್ರ ಸಚಿವರಿ ಅಂದ್ರೆ ಅವು ಖಾಲಿ ಇಟ್ಟಿಲ್ಲ, ಯಾರು ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ಮೋದಿ ಅದಂತ ಹೋರಿ, ಮೋದಿ ಮಾಡ್ತೇವೆ ನಾವು. ಮತ್ತೆ ಪ್ರಹ್ಲಾದ್ ಜೋಶಿ ಏನಂದ್ರೆ ಒಂದು ದಿವ್ಸ ಖಾಲಿ ಇಟ್ಟಿಲ್ಲ. 3 ದಿನನಾಗ ಇಲ್ಲಿ ನಮ್ಮ ಏರಿಯಾಗ ಬಂದ ಅಂತ ಹೇಳಿದ್ರೆ ಅವ್ಗೆ ಜೈಕಾರ ಮಾಡ್ತೇವೆ. ಇಲ್ಲಂದ್ರೆ ಬೇರೆ ನಾವು ನೀವು ಮೋದಿ ಮುಖ ನೋಡಿ ಓಟ್ ಹಾಕ್ತಿದ್ರು, ಪ್ರಹ್ಲಾದ್ ಜೋಶಿ ಮುಖ ಇಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕ್ತಾ ಇಲ್ಲಿದ್ರೆ ಇಲ್ಲಂದ್ರೆ ಅವನೇನೆ ನಮ್ಮ ಏರಿಯಾಗ ಒಂದು ದಿವ್ಸ ಖಾಲಿ ಇಟ್ಟಾರೆ. ಇಲ್ಲಾಂದ್ರೆ ಬೇರೆ ಪಕ್ಷ ನಾವು ಬೇರೆ 154 ಕೋಟಿ ರೂಪಾಯಿಗಳು ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಅವ್ರು ಮಾಡ್ಯಾರ್ರಿ. ಅವ್ರ ಮನೆ ತುಂಬಿಕೊಂಡ್ರು. ಕ್ಷೇತ್ರದ ಅಭಿವೃದ್ಧಿ ಎಲ್ಲಿ ಆಗೈತಿ? ರೋಡ್ ಇಲ್ಲ, ಒಂದು ನೀರಿಲ್ಲ. ಜನನಾಯಕರ ಇವರು, ಪ್ರಜಾನಾಯಕರ ಇವ್ರು ನಾವು ಆರಿಸಿ ತರ್ಬೇಕ. ಪ್ರಜಾಪ್ರಭುತ್ವ ಇದು. ಸಚಿವರು ಇಲ್ರಿ, ಅಟ್ಲೀಸ್ಟ್ ಒಬ್ಬರದ್ದು ಏನಾದರೂ ಅನುಕಂಪ ಆದರೂ ಬೇಕಾ? ಧಾರವಾಡ ಜಿಲ್ಲೆಯೊಳಗೆ ಏನು ಒಂದು ಕ್ಷೇತ್ರ ಐತಿ, ಈ ಕ್ಷೇತ್ರದೊಳಗೆ 10% ನಗರಾಭಿವೃದ್ಧಿ ಆಗಿದೆ. ಇನ್ನೊಂದು ಹಳ್ಳಿಗಳ ರಸ್ತೆ ಎಲ್ಲ ಕೆಟ್ಟಿ ಗುಂಡಿ ಎಲ್ಲ ಅದ, ಎಲ್ಲ ನೀರು ಹೋಗ್ತಾವೆ, ಹಾವು ಬರ್ತಾವೆ, ಎಲ್ಲನೂ ಆಗ್ತವೆ. ಆದರೆ ಇದೇ ಪ್ರಹ್ಲಾದ್ ಜೋಶಿ ಮನೆ ಕಡೆಗೆ ಹೋಗಿ, ಇಲ್ಲೇ ವಿದ್ಯಾನಗರದ ಒಂದು ಮನೆ ಐತಿ, ಅವ್ನ ಮನೆಗೆ ಹೋಗಿ ಹೊರಗೆ ಹೋಗ್ಬೇಕಾಗ್ತೈತಿ. ಯಾಕೆ? ಅದು ಅವನ ಒಟ್ಟ ಚಿಂದ ಮಾಡ್ಕೊಂಡಿದ್ದ. ಈಗ 10 ವರ್ಷ ಮಿಕ್ಕಾಗಿ ನಮ್ಮ ಕರ್ನಾಟಕದೊಳಗೆ, ನಮ್ಮ ಧಾರವಾಡ ಜಿಲ್ಲೆಗೆ 10 ರೂಪಾಯಿ ದುಡ್ಡಿಗೆ ಬಂದ ರಾಜಕೀಯ ಪಕ್ಷದ ಕೊಡುಗೆ. ಅಂದ್ರೆ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ ಅಲ್ರಿ. ಹೆಗಲ ನಮ್ಮ ಸೌದಿ ಸಲ್ಮತಿ ಹೆಗಲ್ ನಮ್ದೈತೆ, ಹೆಗಲ ನಮ್ದೈತೆ. ಊಟ ಹಾಕೋದು ಬೇಗ ನಮ್ಮ ಸೌದಿ ಸಮಾಜ ಊಟ ಹಾಕೋದು ನಮ್ಮ ಹೆಗಲ್ ಬೇಕು ಅವ್ರಿಗೆ. ಅವ್ರ ಕಡೆ ಅವ್ರು ಬರಂಗಿಲ್ಲ, ಯಾಕಂದ್ರೆ ಬಂದು ಬೇಡಾಕೂ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಕಡೆ ಹೆಗಲ್ ತಗೊಂಡು ಈಗ ಮಾಡ್ತಾರೆ ಸಮಾಜ. 25% ಇದು ನಮ್ಮ ಸಮಾಜದೊಳಗೆ ಏನು ಇವರೆಲ್ಲ ತಿನ್ನೋದಾಗ ಬರೀ ಮಟನ್ ತಿನ್ನೋದು, ಕುಡಿಯೋದು, ಇದು ಮಾಡೋದು. ಆಯ್ತಂತ ಇವ್ರ ಮುಂದೆ ಹೊಂಟಾರೆ, ಇಂಥವ್ರು ಅವ್ರ ಬೆನ್ನ ಹೊಂಟಾರೆ. ಅದು ಆಗಬಾರ್ದು. ಅದು ಆಗಬೇಕು ಅಂತಂದರೆ ಏನು ಕೆಲಸ ಮಾಡಿ ನಮ್ಮ ಯಶಸ್ವಿ ಸಮಾಜದಿಂದ ಒಬ್ಬ ಅಭ್ಯರ್ಥಿನ ಆರಿಸಿ ತಂಬರ್ರಿ. ನಾನು ಅಭ್ಯರ್ಥಿನ ಅಂಥವ್ರಿಗೆ ನಾವು ಮಾನ್ಯತೆ ಕೊಡ್ತೀವಿ. ನಮ್ಮ ಯಶಸ್ವಿ ಸಮಾಜಕ್ಕೆ ಏನು ಮಾಡ್ಯಾರ ಅವ್ರೆ? ಏನು ಮಾಡ್ಯಾರ? ಒಂದು MLA ಮಾಡ್ಯಾರ, ಒಂದು MP ಮಾಡ್ಯಾರ, ಒಂದು ನಗರಾಭಿವೃದ್ಧಿ ನಿಗಮದ ಮಂಡಳಿ ಮಾಡ್ಯಾರ. ಯಾರು ಏನೂ ಮಾಡಿಲ್ಲ. ಇವರೆಲ್ಲ ಏನದಾರ ಅಂದ್ರೆ ಬರೀ ತಿನ್ನಾಕ ಉಣ್ಣಾಕ ಹೋಗ್ತಾರೆ, ಒಟ್ಟು ತಮ್ಮ ಇದು ಮಾಡ್ಕೊಳ್ಳೋಂಗಿಲ್ಲ. ನಮ್ಮ ಸಮಾಜ ಮುಂದೆ ಬಂದು ನಮ್ಮ ಸಮಾಜದೊಳಗೆ ಇವರು ಮುಂದೆ ಬಂದು ನಮಗೆ ಬಡವ ಬಂತರಿಗೆ ನಮ್ಮಲ್ಲಿ ಯಶಸ್ವಿ ಸಮಾಜದೊಳಗೆ ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಉದ್ಧಾರ ಮಾಡೋಂಗಿಲ್ಲ. ಇವ್ರು ತಮ್ಮ ಉದ್ಧಾರ ಹೊಂಟಾರೆ.
ಅದನ್ನು ಬಿಡ್ಬೇಕು. ಬಡವರು ಉದ್ಧಾರ ಆಗಕ್ಕೆ ಯಶಸ್ವಿ ಸಮಾಜದಿಂದ ಒಬ್ಬ ಅಭ್ಯರ್ಥಿ ನಿಂದಿರ್ತೀವಿ. ನೀವು ಅಭ್ಯರ್ಥಿ ನಿಂದಿರ್ತೀವಿ, ಅವನ್ನ ಆರಿಸ್ಕೊಂಬರ್ರಿ, ಅವಾಗ ನಾವು ಹೌದಂತೀವಿ. ಮತ್ತೆ ನೀವು ಸಮಾಜಕ್ಕೆ ನೋಡ್ರಿ, ಸಮಾಜ ಮಂದಿನ ನಾನು ಹೆಚ್ಚಿಗೆ ಹೇಳೋಂಗಿಲ್ಲ. ಆ ಕಡೆನೂ ಕಾಲು ಇಡ್ತಾರೆ, ಈ ಕಡೆನೂ ಕಾಲು ಇಡ್ತಾರೆ ಅವ್ರೆ. ನಾವು ಹೆಚ್ಚಿಗೆ ಏನು ಹೇಳೋಂಗಿಲ್ಲ. ನಂದು ಇಷ್ಟು ದಿವ್ಸ ಮಾಡ ಪಕ್ಷಕ್ಕೆ ಅಂತ ಹೇಳಿ ನಾ ಭಯಂಕರ ದುಡ್ದೇನೆ. ಅವ ಮಾಡಿದ್ದು ಈಗ ಅವ ರಾಜಕೀಯ ಮಾಡಿದ 4 ಮಿನಿಸ್ಟರ್ ಅದ. ಆದರೂ ಅವ ಬರೀ 10% ಕೆಲಸ ಮಾಡ್ಯಾನ. ಅದಕ್ಕೇನು ಬಡವರಿಗೆ ಅಂತ ಮಾಡಿಲ್ಲ, ಅವ ಶ್ರೀಮಂತರಿಗೆ ಮಾಡಿಲ್ಲ. ಅದ ಕೆಲವೊಂದು ಬಡವರಂಥ ಧೋಕಾದಾರಿ ಮನುಷ್ಯ ಮತ್ತು ಯಾರೂ ಇಲ್ಲ. ಯಾಕಂತಂದ್ರೆ ಅವ್ರ ಮಕ್ಕಳಿಗೆ ರಾಜಕೀಯ ಮಾಡಿಸ್ಬೇಕಂತಾನೆ. ಯಾರ ಮಕ್ಕಳಿಗೆ ತಂದಿಟ್ಟ ಮಗಳಿಗೆ ಅಲ್ಲಿ ಕಾಲೇಜೆಲ್ಲ ಮಾಡಿಟ್ಟ ಶ್ರೀಮಂತರ. ಜನಾರ್ದನದಲ್ಲಿ ಅವಶ್ಯಕತೆ ಬಿಜೆಪಿ ಇವರೆಲ್ಲ ರೊಕ್ಕ ಇಲ್ಲಿ ನಮ್ದು ಭೂಮಿನ ಖರೀದಿ ಮಾಡಿ ಅದರೊಳಗೆ ಹೆಚ್ಚಿನ ಇದು ಮಾಡ್ಕೊಂಡು ಗಣಿ ಉದ್ಯೋಗ ಮಾಡಿ ಅಲ್ಲೆಲ್ಲ ರೊಕ್ಕರಾಗಿ ಅಲ್ಲೇ ರೊಕ್ಕ ತಿಂದು ಎಲ್ಲ ಮಾಡಿದ ಅಂತ ಮತ್ತು ಜೈಲಿಗೆ ಹೋಗ್ಕುಂತ ಇವ್ರಿಗೆ ಬೇಕಾಗಿತ್ತೆ. ಜೈಲಿಗೆ ಹೋದವ್ರಿಗೆ ಬೇಕಾಗಿತ್ತು ಇವ್ರಿಗೆ. ಹಂಗಾಗಿದ್ರೆ ನಾವು ಹೋಗ್ತೇವೆ ಇವತ್ತು ಜೈಲಿಗೆ, ನಮ್ಮನ್ನು ಆರಿಸ್ತಪ್ಪ ಅಂತೇಳಿ.